ಹೆಲೋ ಎವ್ರಿವನ್. 20ನೇ ಪ್ರಶ್ನೆಯನ್ನು ನೋಡೋಣ. ವಾಹಕದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ 4 ಆಂಪಿಯರ್ ಆಗಿದ್ದಾಗ ರೋಧವು 12 ಓಮ್ ಆಗಿರುತ್ತದೆ. ರೋಧವನ್ನು ದ್ವಿಗುಣಗೊಳಿಸಿದರೆ ವಿದ್ಯುತ್ ಪ್ರವಾಹದ ದರವು. ನಾವಿಲ್ಲಿ ವಿದ್ಯುತ್ ಪ್ರವಾಹದ ಬೆಲೆಯನ್ನ ನೋಡಬಹುದು. 4 ಆಂಪಿಯರ್ ಹಾಗೆ ರೋಧ 4 ಆಂಪಿಯರ್ ಕರೆಂಟಿಗೆ ರೋಧ ಎಷ್ಟಿದೆ? 12 ಓಮ್. ಓಮ್ನ ನಿಯಮವನ್ನ ಬಳಸಿದ್ರೆ V is equal to IR ಅನ್ನ ನಾವು ಬಳಸಿದ್ರೆ V ಬೆಲೆ ನಮಗೆ ಸಿಗತ್ತೆ 4 ಗುಣಿಸು 12, 12 4 48 ವೋಲ್ಟ್. ವಿಭವಾಂತರದ ಬೆಲೆ 48 ವೋಲ್ಟ್. ಹಾಗೆ ಅವರು ರೋಧವನ್ನು ದ್ವಿಗುಣಗೊಳಿಸಿದರೆ ಅಂದ್ರೆ ಆರ್ ಎಷ್ಟಿತ್ತು ಅದನ್ನ 2R ಮಾಡಿದ್ರೆ, ಇದನ್ನ R' ಅಂತ ತಗೊಂಡ್ರೆ 2R ಅಂದ್ರೆ ಏನಾಯ್ತು? 2 ಗುಣಿಸು R ಬೆಲೆ 12. ಸೊ 12 24 ಅನ್ನೋದನ್ನ ನಾವು ನೋಡಬಹುದು. ಈಗ I ಬೆಲೆ ಎಷ್ಟಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ನಮ್ಗಿಲ್ಲಿ ವಿಭವಾಂತರದ ಬೆಲೆ ಗೊತ್ತಿದೆ. ವಿಭವಾಂತರದ ಬೆಲೆ 48. ಸೊ ನಾವು ಈ ಒಂದು ಸೂತ್ರವನ್ನ ಐಗೆ ಬರ್ಕೊಂಡ್ರೆ ವಿಭವಾಂತರದ ಬೆಲೆ 48 ಹಾಗೆ ರೋಧದ ಬೆಲೆ 24. ಸೊ ಕರೆಂಟ್ ಏನಾಗತ್ತೆ? ವಿದ್ಯುತ್ ಪ್ರವಾಹದ ಬೆಲೆ 24 ಒಂದ್ಲೆ 24 ಎರಡ್ಲೆ. ಸೊ ಇದರ ಬೆಲೆ 2 ಆಂಪಿಯರ್ ಅಂತ ಆಗತ್ತೆ. ಐ 2 ಆಂಪಿಯರ್. ಸೊ ಸರಿಯಾದಂತಹ ಆಯ್ಕೆ ಆಪ್ಷನ್ ಎ 2 ಆಂಪಿಯರ್.